ಕೃಷ್ಣನೂರು ಉಡುಪಿಯ ಪಕ್ಕದಲ್ಲಿರುವ ಮಣಿಪಾಲ ಇಂದು ದೇಶ ವಿದೇಶಗಳಲ್ಲಿ ಹೆಸರುವಾಸಿ. ಹಿಂದೆ ಶಿವಳ್ಳಿ ಗ್ರಾಮದ ಚಿಕ್ಕ ಹಳ್ಳಿಯಾಗಿದ್ದ ಮಣಿಪಾಲ ಇಂದು ಉನ್ನತ ಶಿಕ್ಷಣ, ಉದ್ಯಮ ಹಾಗೂ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗಿದೆ. ಆ ಮೂಲಕ ಮಣಿಪಾಲ ಇಡೀ ಪ್ರಪಂಚವೇ ತಿರುಗಿ ನೋಡುವಂತೆ ಬೆಳೆದಿದೆ. ಮಣಿಪಾಲ ಇಷ್ಟರ ಮಟ್ಟಿಗೆ ಬೆಳೆಯುವುದರ ಹಿಂದಿನ ಭಗೀರಥ ಪ್ರಯತ್ನ ಡಾಕ್ಟರ್ ರಾಮದಾಸ್ ಪೈ ಅವರದ್ದು. ಡಾಕ್ಟರ್ ರಾಮದಾಸ್ ಪೈ ಅವರು 1935ನೇ ಇಸ್ವಿಯ ಸೆಪ್ಟೆಂಬರ್ 17ರಂದು ಮಣಿಪಾಲದ ಬ್ರಹ್ಮ ಡಾಕ್ಟರ್ ತೋನ್ಸೆ ಮಾಧವ ಅನಂತ ಪೈ ಶಾರದಾ ದಂಪತಿಗಳ ಮಕ್ಕಳಲ್ಲಿ ಮೂರನೆಯವರಾಗಿ ಜನಿಸಿದ್ರು. ತಮ್ಮ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ವಿದ್ಯಾಭ್ಯಾಸವನ್ನ ಮಣಿಪಾಲದ ವಿದ್ಯಾಸಂಸ್ಥೆಗಳಲ್ಲಿ ಪೂರೈಸಿದ ಇವರು ಪಿಯುಸಿಯನ್ನ ಆಗತಾನೆ ತಮ್ಮ ತಂದೆಯಿಂದ ಆರಂಭಿಸಲ್ಪಟ್ಟ ಎಂಜಿಎಂ ಕಾಲೇಜಿನಿಂದ ಮತ್ತು ಮುಂದೆ ವೈದ್ಯಕೀಯ ಪದವಿಯನ್ನು ಕೂಡ ತಮ್ಮ ತಂದೆಯವರು ಪ್ರಾರಂಭಿಸಿದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಿಂದ ಪಡೆದರು. ಆ ಬಳಿಕ ತಮ್ಮ ಆಸಕ್ತಿಯ ಕ್ಷೇತ್ರಗಳಲ್ಲಿ ಇನ್ನಷ್ಟು ಪ್ರಾವೀಣ್ಯತೆಯನ್ನ ಪಡೆಯುವ ನಿಟ್ಟಿನಲ್ಲಿ ಅಮೆರಿಕಾದ ಫಿಲಡೆಲ್ಫಿಯಾದಲ್ಲಿ ಆಸ್ಪತ್ರೆಯ ಆಡಳಿತದಲ್ಲಿ ಫೆಲೋಶಿಪ್ ಪೂರೈಸಿದ್ರು. ಈ ನಡುವೆ ತಮ್ಮ ತಂದೆಯವರಾದ ಡಾಕ್ಟರ್ ತೋನ್ಸೆ ಮಾಧವ ಅನಂತ ಪೈ ಕನಸಿನ ಕೂಸಾಗಿದ್ದ ಮಣಿಪಾಲದಲ್ಲಿ ವಿಶ್ವವಿದ್ಯಾನಿಲಯ ಪ್ರಾರಂಭಿಸಬೇಕೆಂಬ ಆಸೆಯನ್ನ ಈಡೇರಿಸುವ ನಿಟ್ಟಿನಲ್ಲಿ ಪಣತೊಟ್ಟ ರಾಮದಾಸ್ ಪೈ ಅವರು 1993ನೇ ಇಸ್ವಿಯಲ್ಲಿ ವಿಶ್ವವಿದ್ಯಾನಿಲಯವನ್ನ ಸ್ಥಾಪಿಸಿ ತಂದೆಯ ಕನಸನ್ನ ನನಸಾಗಿಸಿದ್ರು. ಮಣಿಪಾಲ ವಿಶ್ವವಿದ್ಯಾನಿಲಯ ಆರಂಭವಾದ ಕಾಲದಲ್ಲಿ 2 ವೈದ್ಯಕೀಯ, 2 ದಂತವೈದ್ಯಕೀಯ ಮತ್ತು 1 ನರ್ಸಿಂಗ್ ಕಾಲೇಜು ಮಾತ್ರ ಅದರ ವ್ಯಾಪ್ತಿಯಲ್ಲಿ ಒಳಗೊಂಡಿದ್ದವು. ತಮ್ಮ ಅನಿಯಮಿತ ಸಾಧನೆಯ ಮೂಲಕ ಮಣಿಪಾಲ ಎಂಬ ಚಿಕ್ಕ ಹಳ್ಳಿ ಜಗತ್ತಿಗೆ ದಾರಿದೀಪವಾಗಬಲ್ಲದು ಎಂಬುದನ್ನ ಡಾಕ್ಟರ್ ರಾಮದಾಸ ಪೈ ಅವರು ತೋರಿಸಿಕೊಟ್ಟಿದ್ದು ಅವರ ಸತತ ಪರಿಶ್ರಮ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿನ ಅವರ ದಿವ್ಯ ತಪಸ್ಸಿನ ಫಲವಾಗಿ ಮಣಿಪಾಲದ ಮಾಹೆ ಇಂದು ಜಗತ್ತಿನ ಎದುರು ತಲೆ ಎತ್ತಿ ನಿಂತಿದೆ ಎಂದರೆ ಅತಿಶಯೋಕ್ತಿಯಲ್ಲ. ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ತನ್ನ ಕ್ಯಾಂಪಸ್ಗಳನ್ನ ಮಣಿಪಾಲ, ಮಂಗಳೂರು, ಬೆಂಗಳೂರು, ಜಮ್ಶೆಡ್ಪುರ್ ಹಾಗೂ ದುಬೈ ಮತ್ತು ಮೆಲಾಕಾದಲ್ಲಿ ಹೊಂದಿದೆ. ಇಪ್ಪತ್ತೊಂಬತ್ತು ವೃತ್ತಿಪರ ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು 10 ವಿಶ್ವವಿದ್ಯಾನಿಲಯಗಳ ಬೋಧನಾ ವಿಭಾಗಗಳು, 36 ವಿಭಾಗಗಳಲ್ಲಿ 380ಕ್ಕೂ ಅಧಿಕ ಪಠ್ಯಕ್ರಮಗಳು, 6 ಕ್ಯಾಂಪಸ್ಗಳಲ್ಲಿ 44,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಮತ್ತು ಆನ್ಲೈನ್ ಮಾದರಿಯಲ್ಲಿ 9,800ಕ್ಕೂ ಅಧಿಕ ವಿದ್ಯಾರ್ಥಿಗಳು, 3,400ಕ್ಕೂ ಅತ್ಯುನ್ನತ ಅರ್ಹತೆ ಹೊಂದಿರುವ ಬೋಧಕ ವರ್ಗ, 60 ದೇಶಗಳಿಂದ ಬಂದಿರುವ 3,500ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಸಮುದಾಯ, 275ಕ್ಕೂ ಹೆಚ್ಚು ಜಾಗತಿಕ ಸಂಸ್ಥೆಗಳೊಂದಿಗೆ ಸಹಭಾಗಿತ್ವವನ್ನು ಹೊಂದಿದೆ. ನಮ್ಮ ಹಳೆಯ ವಿದ್ಯಾರ್ಥಿಗಳ ಜಾಲವು ವಿಶ್ವಾದ್ಯಂತ ಸುಮಾರು 2,45,000 ಮಂದಿಯನ್ನ ಒಳಗೊಂಡಿದೆ. ವಿಶೇಷವೆಂದರೆ ಮಲೇಷಿಯಾದಲ್ಲಿನ ಎಲ್ಲ ವೈದ್ಯರಲ್ಲಿ ಸುಮಾರು 25% ಮಂದಿ ಮಣಿಪಾಲದ ಹಳೆಯ ವಿದ್ಯಾರ್ಥಿಗಳು. ಹಾಗೆಯೇ ಅಮೆರಿಕಾದಲ್ಲಿ 5,000ಕ್ಕೂ ಹೆಚ್ಚಿನ ವೈದ್ಯರು ಮಣಿಪಾಲದ ವಿದ್ಯಾರ್ಥಿಗಳಾಗಿದ್ದಾರೆ. 2020ನೇ ಇಸ್ವಿಯಲ್ಲಿ ಭಾರತ ಸರ್ಕಾರ ಮಾಹೆಗೆ ಇನ್ಸ್ಟಿಟ್ಯೂಟ್ ಆಫ್ ಎಮಿನೆನ್ಸ್ ಎಂಬ ಗೌರವವನ್ನ ನೀಡಿತು. ಇಂದು ಮಣಿಪಾಲ ಸಮೂಹವು 39 ಆಸ್ಪತ್ರೆಗಳಲ್ಲಿ 12,000ಕ್ಕೂ ಹೆಚ್ಚಿನ ಹಾಸಿಗೆಗಳನ್ನ ಹೊಂದಿದ್ದು ದೇಶದಲ್ಲಿಯೇ ಪ್ರಥಮ ಸ್ಥಾನವನ್ನ ಗಿಟ್ಟಿಸಿಕೊಂಡಿದೆ.
ಇನ್ನು ಮ್ಯಾನೇಜ್ಮೆಂಟ್ ಈಸ್ ಆಲ್ ಅಬೌಟ್ ಕೀಪಿಂಗ್ ರೈಟ್ ಪೀಪಲ್ ಅಟ್ ದ ರೈಟ್ ಪ್ಲೇಸ್ ಧೋರಣೆಯನ್ನು ಅಕ್ಷರಶಃ ಪಾಲಿಸುತ್ತಾ ಬಂದಿರುವ ಡಾಕ್ಟರ್ ರಾಮದಾಸ್ ಪೈ ಅವರು ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳ ಆಯ್ಕೆ ಪ್ರಕ್ರಿಯೆಯಲ್ಲಿಯೂ ಸಹ ಕಟ್ಟುನಿಟ್ಟಿನ ಹಾಗೂ ನಿಷ್ಪಕ್ಷಪಾತ ಧೋರಣೆಯನ್ನ ಹೊಂದಿದ್ದ ಅವರು ಪ್ರತಿಭೆ ಮತ್ತು ಅರ್ಹತೆಗಳನ್ನೇ ಪ್ರಧಾನ ಮಾನದಂಡವಾಗಿ ಕಾಯ್ದುಕೊಂಡು ಬಂದಿದ್ದಾರೆ. ಈ ವಿಷಯದಲ್ಲಿ ತಮ್ಮ ಆಪ್ತರನ್ನು ಒಳಗೊಂಡಂತೆ ಕುಟುಂಬದ ಸದಸ್ಯರಿಗೂ ಸಮಾನ ಮಾನದಂಡವನ್ನ ಪಾಲಿಸಿದವರು ಡಾಕ್ಟರ್ ಪೈ ಅವರು. ಈ ಕಾರಣದಿಂದಲೇ ಮಾಹೆಯು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂದು ತನ್ನ ಬಲಿಷ್ಠವಾದ ಬೇರುಗಳನ್ನ ಊರಲು ಸಾಧ್ಯವಾಯಿತು. ಡಾಕ್ಟರ್ ರಾಮದಾಸ ಪೈ ಅವರು ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಸರಿಯಾದ ಮತ್ತು ಕಠಿಣ ನಿರ್ಧಾರಗಳಿಗೆ ಹೆಸರುವಾಸಿಯಾದವರು. ಹೀಗಾಗಿ ದಶಕಗಳ ಹಿಂದೆ ಕ್ಷುಲ್ಲಕ ಕಾರಣಗಳಿಗೆ ಮೆಡಿಕಲ್ ಕಾಲೇಜಿನ ಮಾನ್ಯತೆಯನ್ನ ಹಿಂಪಡೆದ ಕಾಲದಲ್ಲಿ ಡಾಕ್ಟರ್ ರಾಮದಾಸ್ ಪೈ ಅವರ ನಿಲುವು ದೇಶವ್ಯಾಪ್ತಿ ಮೆಚ್ಚುಗೆಯನ್ನ ಪಡೆಯಿತು. ಕೊನೆಗೂ ಅವರು ಅದರಲ್ಲಿ ಜಯಶಾಲಿಯಾದರು ಎನ್ನುವುದು ಇಂದು ಒಂದು ರೋಚಕ ಇತಿಹಾಸ. ಅವರ ದೂರದರ್ಶಿತ್ವ, ಕ್ರಿಯಾಶೀಲತೆ, ಬದ್ಧತೆ, ಪ್ರಾಮಾಣಿಕತೆಗಳ ಸಮಷ್ಟಿ ಅನುಷ್ಠಾನದ ಫಲವಾಗಿ ಇಂದು ಮಾಹೆಯಲ್ಲಿ 14 ವಿವಿಧ ವಿಭಾಗಗಳಲ್ಲಿ 300ಕ್ಕೂ ಹೆಚ್ಚು ಅಧ್ಯಯನ ವಿಷಯಗಳಲ್ಲಿ 40ಕ್ಕೂ ಹೆಚ್ಚಿನ ದೇಶದ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ. ಇಷ್ಟೆಲ್ಲ ಸಾಧನೆಗಳ ಮೂಟೆಗಳನ್ನ ತಮ್ಮ ಬೆನ್ನ ಮೇಲಿರಿಸಿಕೊಂಡಿದ್ದರು ಡಾಕ್ಟರ್ ರಾಮದಾಸ್ ಪೈ ಅವರು ಸದಾ ಸರಳ ಸಜ್ಜನಿಕೆಯ ದಯಾಮಯಿ ವ್ಯಕ್ತಿ. ಇನ್ನು ಕೇವಲ ಶಿಕ್ಷಣವನ್ನಷ್ಟೇ ಅಲ್ಲದೆ ವೈದ್ಯಕೀಯ ಕ್ಷೇತ್ರವನ್ನು ಕೂಡ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದ ಹಿರಿಮೆ ಡಾಕ್ಟರ್ ರಾಮದಾಸ್ ಪೈ ಅವರದ್ದು. ವೈದ್ಯಕೀಯ ಕ್ಷೇತ್ರದಲ್ಲಿಯೂ ಹೊಸ ಯೋಜನೆಗಳಿಗೆ ನಾಂದಿ ಹಾಡುವ ಮೂಲಕ ಸಮಾಜದ ಆರೋಗ್ಯವನ್ನ ಉತ್ತಮಗೊಳಿಸುವುದರಲ್ಲಿ ಇವರ ಪಾತ್ರ ಅಪಾರ. ಮಣಿಪಾಲ ಆರೋಗ್ಯ ಕಾರ್ಡ್ ವಿತರಿಸುವ ಮೂಲಕ ಸುಮಾರು 6.5 ಲಕ್ಷಕ್ಕೂ ಹೆಚ್ಚಿನ ಕಾರ್ಡುದಾರರಿಗೆ ಆರೋಗ್ಯ ಸೌಲಭ್ಯಗಳನ್ನು ರಿಯಾಯಿತಿ ದರದಲ್ಲಿ ನೀಡುತ್ತಿದ್ದಾರೆ. ಇದಿಷ್ಟೇ ಅಲ್ಲದೆ ಸಸ್ಯ ಸಮೃದ್ಧಿ ಯೋಜನೆಯ ಸಾಧನೆಗಳಿಂದ ಮಾಹೆಗೆ ಗ್ರೀನ್ ಕ್ಯಾಂಪಸ್ ಎಂಬ ಗೌರವ ಲಭಿಸಿದೆ. ತಳಮಟ್ಟದಲ್ಲಿ 5ನೇ ಮಹಡಿ ಇರುವ ಮತ್ತು ವಾಸ್ತು ವಿನ್ಯಾಸಕಾರರಿಗೆ ಮತ್ತು ಕಟ್ಟಡ ನಿರ್ಮಾಪಕರಿಗೆ ಸದಾ ಸವಾಲಾಗಬಲ್ಲ ವಿಶಾಲವಾದ ಮತ್ತು ಸರ್ವ ಸೌಲಭ್ಯಗಳಿರುವ ಒಳಾಂಗಣ ಕ್ರೀಡಾಂಗಣ ಮರೇನಾ ನಿರ್ಮಾಣದ ಹಿಂದಿನ ದಿವ್ಯ ಶಕ್ತಿ ಇವರೇ. ಸದಾ ಪರೋಪಕಾರದ ಮನೋಭಾವ, ಸಮಾಜ ಸೇವೆ, ದಯೆ, ಅನುಕಂಪದ ಅದ್ಭುತ ವ್ಯಕ್ತಿತ್ವಕ್ಕೆ ಹೆಸರುವಾಸಿಯಾದ ಇವರು ಕೋವಿಡ್ ಕಾಲದಲ್ಲಿ ಉಡುಪಿಯ ಡಾಕ್ಟರ್ TMA ಪೈ ಆಸ್ಪತ್ರೆಯನ್ನ ಕೋವಿಡ್ ಚಿಕಿತ್ಸೆಗೆ ಮೀಸಲಾಗಿರಿಸಿದ್ರು. ಆ ಕಾಲದಲ್ಲಿಯೂ ತಮ್ಮ ಎಲ್ಲಾ ಸಿಬ್ಬಂದಿಗಳನ್ನ ಕೆಲಸದಲ್ಲಿಯೇ ಉಳಿಸಿಕೊಂಡು ಎಲ್ಲರಿಗೂ ಪೂರ್ಣ ಪ್ರಮಾಣದ ವೇತನ ಮತ್ತು ಸೌಲಭ್ಯಗಳನ್ನು ನೀಡಿ ಮಾನವೀಯತೆಯ ಪ್ರತೀಕವಾಗಿದ್ದಾರೆ. ಅವರ ಸರ್ವಾಂಗೀಣ ಸಾಧನೆಗಳನ್ನ ಪರಿಗಣಿಸಿ ಮಾಹೆಯ ಆಡಳಿತ ಮಂಡಳಿ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಡಾಕ್ಟರ್ ರಾಮದಾಸ್ ಪೈ ಮೆಡಿಕಲ್ ಬ್ಲಾಕ್ ನಿರ್ಮಾಣ ಮಾಡಿದ್ದಾರೆ. ಸಮೀಪದ ಹಾವಂಜಿಯಲ್ಲಿ ಹಿರಿಯರಿಗೆ, ದುರ್ಬಲಾಂಗರಿಗೆ ಮತ್ತು ದೀರ್ಘಕಾಲೀನ ರೋಗಗಳಿಗೆ ಅನುಗುಣವಾಗುವಂತೆ ಹಾಸ್ಪೈಸ್ ಮತ್ತು ರೆಸ್ಪೈಟ್ ಸೆಂಟರ್ ಎಂಬ ಅತ್ಯಾಧುನಿಕ ಸೌಲಭ್ಯಗಳುಳ್ಳ ಕಟ್ಟಡವನ್ನ ನಿರ್ಮಿಸಿದ್ದಾರೆ. 2011ನೇ ಇಸ್ವಿಯಲ್ಲಿ ಭಾರತ ಸರ್ಕಾರವು ಇವರಿಗೆ ಪ್ರತಿಷ್ಠಿತ ಪದ್ಮಭೂಷಣ ಗೌರವವನ್ನ ಪ್ರದಾನಿಸಿತು. ಗೋಲ್ಡನ್ ಪಿಕಾಕ್ ಜೀವಮಾನ ಸಾಧಕ ಪ್ರಶಸ್ತಿ, ಪ್ರತಿಷ್ಠಿತ ಡಾಕ್ಟರ್ BC ರಾಯ್ ಪ್ರಶಸ್ತಿ, ಅಮೆರಿಕಾದ ಮಿಲ್ವಾಕಿ ಮತ್ತು ಆಂಡ್ರೆಸ್ ವಿಶ್ವವಿದ್ಯಾನಿಲಯಗಳಿಂದ ಡಾಕ್ಟರೇಟ್ ಮೊದಲಾದ ಪ್ರತಿಷ್ಠಿತ ಗೌರವಗಳಿಗೆ ಅವರು ಪಾತ್ರರಾಗಿದ್ದಾರೆ. ವೈದ್ಯಕೀಯ ಕ್ಷೇತ್ರಕ್ಕೆ ನೀಡಿದ ಮಹತ್ತರ ಕೊಡುಗೆಗಳನ್ನು ಗಮನಿಸಿ ಮೆಲೇಕ ಸರ್ಕಾರವು ಅಲ್ಲಿನ ಅತ್ಯುಚ್ಚ ಗೌರವಾನ್ವಿತ ಪದವಿಯಾದ ದಾತುಕ್ ಪ್ರದಾನಿಸಿ ಸನ್ಮಾನಿಸಿತು. ಇಂತಹ ಪದವಿ ಪಡೆದ 2ನೇ ಭಾರತೀಯ ಡಾಕ್ಟರ್ ರಾಮದಾಸ್ ಪೈ ಎನ್ನುವುದು ಹೆಮ್ಮೆಯ ವಿಷಯ. ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ ನಿಂದ ಹೊಸ ವರ್ಷದ ಪ್ರಶಸ್ತಿ, ಪೇಜಾವರ ಮಠಾಧೀಶರಿಂದ ಪರ್ಯಾಯ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ಸುವರ್ಣ ಕರ್ನಾಟಕ ಪ್ರಶಸ್ತಿಗಳಿಗೆ ಭಾಜನರಾಗಿ ಆ ಪ್ರಶಸ್ತಿಗಳ ಗೌರವವನ್ನ ಹೆಚ್ಚಿಸಿದ್ದಾರೆ.
ಇವರು ನೀಡಿದ ಕೊಡುಗೆಗಳಿಂದಾಗಿ ಇಂದು ನೇಪಾಳ ಮತ್ತು ಮಲೇಷಿಯಾ ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ 30%ಕ್ಕಿಂತಲೂ ಹೆಚ್ಚಿನವರು ಮಣಿಪಾಲದ ಹಿರಿಯ ವಿದ್ಯಾರ್ಥಿಗಳು ಎನ್ನುವುದು ಹೆಮ್ಮೆಯ ವಿಚಾರ. ಮಾಹೆಯ ಕುಲಪತಿಗಳಾಗಿರುವ ಅವರು ಸಿಕ್ಕಿಂ ಮಣಿಪಾಲ ವಿಶ್ವವಿದ್ಯಾನಿಲಯದ ಸಹಕುಲಾಧಿಪತಿ, ಪ್ರತಿಷ್ಠಿತ TAPMI ಸಂಸ್ಥೆಯ ಅಧ್ಯಕ್ಷರ ಹೊಣೆಗಾರಿಕೆಯನ್ನು ನಿರ್ವಹಿಸುತ್ತಿದ್ದಾರೆ. ಬಾಲವಾಡಿಯಿಂದ ಪ್ರಾರಂಭಿಸಿ ಕಲೆ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಗಳಲ್ಲಿ ಪದವಿ, ಸ್ನಾತಕ ಮತ್ತು ಸ್ನಾತಕೋತ್ತರ ಶಿಕ್ಷಣ ನೀಡುವ 30 ವಿದ್ಯಾಸಂಸ್ಥೆಗಳಲ್ಲಿ 30,000 ವಿದ್ಯಾರ್ಥಿಗಳಿರುವ ಕಾಲೇಜುಗಳನ್ನು ಮುನ್ನಡೆಸುವ ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ನ ಅಧ್ಯಕ್ಷರಾಗಿದ್ದಾರೆ. ರಾಷ್ಟ್ರೀಯ ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಮಂಡಳಿಗಳ ಸದಸ್ಯರಾಗಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುನ್ನತ ಜವಾಬ್ದಾರಿಯನ್ನ ನಿರ್ವಹಿಸುವ ಅವರು ಅಲಹಾಬಾದ್ ಬ್ಯಾಂಕಿನ ನಿರ್ದೇಶಕರಾಗಿದ್ದರು. ಮಾತು ಕಡಿಮೆ ಹೆಚ್ಚು ದುಡಿಮೆ ಎಂಬ ಮಾತನ್ನ ತಮ್ಮ ಬದುಕಿನ ಧ್ಯೇಯವಾಗಿಸಿಕೊಂಡ ಇವರು ಬರೋಬ್ಬರಿ 4 ದಶಕಗಳಿಗೂ ಹೆಚ್ಚು ಕಾಲ ಈ ದೇಶಕ್ಕೆ ವಿದ್ಯೆ, ವೈದ್ಯಕೀಯ, ತಾಂತ್ರಿಕ, ಸಂಶೋಧನೆ, ಔಷಧ ಶಾಸ್ತ್ರ ಕ್ಷೇತ್ರಗಳಲ್ಲಿ ಮಹತ್ವದ ಕೊಡುಗೆ ನೀಡಿದ್ದಾರೆ. ಮಣಿಪಾಲದಂತಹ ಪುಟ್ಟ ಗ್ರಾಮದಲ್ಲಿ ಅಕ್ಷರ ಮತ್ತು ವೈದ್ಯಕೀಯ ಕ್ರಾಂತಿಯನ್ನೇ ಮಾಡುವ ಮೂಲಕ ಸುತ್ತಮುತ್ತಲಿನ ಸಾವಿರಾರು ಜನರಿಗೆ ಉದ್ಯೋಗವನ್ನ ಒದಗಿಸಿಕೊಡುವುದರ ಮೂಲಕ ಅನ್ನದಾತರಾಗಿದ್ದಾರೆ. ಡಾಕ್ಟರ್ ರಾಮದಾಸ್ ಪೈ ಅವರ ಆದರ್ಶಗಳನ್ನೇ ಪಾಲಿಸಿಕೊಂಡು ಪತ್ನಿ ವಸಂತಿ ಆರ್ ಪೈ ಮತ್ತು ವೈದ್ಯಕೀಯ ಪದವೀಧರರಾದ ಯಶಸ್ವಿ ಉದ್ಯಮಿ ಪುತ್ರ ಡಾಕ್ಟರ್ ರಂಜನ್ ಆರ್ ಪೈ ಮತ್ತು 2 ಪುತ್ರಿಯರು ಮುನ್ನಡೆಯುತ್ತಿದ್ದು, ಡಾಕ್ಟರ್ ರಾಮದಾಸ್ ಪೈ ಅವರ ಎಲ್ಲ ಸಂಸ್ಥೆಗಳನ್ನು ಹಾಗೂ ಜವಾಬ್ದಾರಿಗಳನ್ನು ಪುತ್ರ ಡಾಕ್ಟರ್ ರಂಜನ್ ಪೈ ಅವರು ಮುನ್ನಡೆಸಿಕೊಂಡು ಹೋಗುತ್ತಿದ್ದು, ಈ ನಡುವೆ ಹಲವು ಜವಾಬ್ದಾರಿಗಳಲ್ಲಿ ಡಾಕ್ಟರ್ ರಾಮದಾಸ್ ಪೈ ಅವರ ಪತ್ನಿ ವಸಂತಿ ಆರ್ ಪೈ ಅವರು ಕೂಡ ಸಹಕಾರ ನೀಡುತ್ತಿದ್ದಾರೆ. ಇಂತಹ ಅದಮ್ಯ ವ್ಯಕ್ತಿತ್ವದ ಜಗತ್ತು ಕಂಡ ಅತ್ಯದ್ಭುತ ವ್ಯಕ್ತಿ ಡಾಕ್ಟರ್ ರಾಮದಾಸ್ ಪೈ ಅವರ 90ನೇ ಜನ್ಮದಿನದ ಆಚರಣೆ ನಮ್ಮೆಲ್ಲರಿಗೂ ಸೌಭಾಗ್ಯದ ಕ್ಷಣ.